ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ನಮಗೆ 12 ರಾಶಿಗಳಾಗಿರ್ಬೋದು, 12 ಲಗ್ನಗಳ ಒಂದು ವ್ಯಕ್ತಿತ್ವ, ಗುಣ, ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕುಂಭ ಲಗ್ನದವರ ಒಂದು ಸ್ವಭಾವ ಆಗಿರ್ಬೋದು, ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಏನಂದರೆ ಕುಂಭ ಲಗ್ನ ಅಂತ ಬಂದಾಗ ಆ ಲಗ್ನದವರಿಗೆ ಜೀವನದಲ್ಲಿ ಯಾರು ಬಲವಾಗಿರ್ತಾನೆ ಅಂದರೆ ಶನಿನೇ ಬಲವಾಗಿರ್ತಾನೆ. ಈ ಲಗ್ನದವರಿಗೆ ಜೀವನದಲ್ಲಿ ಸದಾ ಏರಿಳಿತ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ, ಮತ್ತೆ ಇಳಿತಾರೆ, ಮತ್ತೆ ಒಂದು ಸ್ವಲ್ಪ ದಿನ ತಟಸ್ಥವಾಗ್ತಾರೆ, ತದನಂತರ ಮತ್ತೆ ಅವರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ಇನ್ನೆಲ್ಲೋ ಹೋಗಿ ಎತ್ತರದ ಸ್ಥಾನದಲ್ಲಿ ಕೂತಿರ್ತಾರೆ. ವ್ಯಾವಹಾರಿಕವಾಗಿರ್ಬೋದು, ಅವರ ಜೀವನದ ಶೈಲಿ ಆಗಿರ್ಬೋದು, ಸದಾ ಏರಿಳಿತ ಇರುತ್ತೆ ಜೀವನದಲ್ಲಿ ಅಂತ ಹೇಳ್ತೀವಿ. ಕುಂಭಲಗ್ನ ಅಂತ ಹೇಳ್ತೀವ, ಆ ಲಗ್ನದವರು ಪರಸ್ಥಳವಾಸ ಅಂತ ಹೇಳ್ತಾರೆ. ಅವರು ಹುಟ್ಟಿದ ಊರಲ್ಲಾಗಿರ್ಬೋದು, ಹುಟ್ಟಿದ ಜಾಗದಲ್ಲಾಗಿರ್ಬೋದು ಇರಲ್ಲ, ದೇಶವನ್ನು ಬಿಡಿಸುತ್ತಾರೆ. ಶನಿ ಬಲವಾಗಿದ್ದಾಗ ಮಾತ್ರ ದೇಶ ಬಿಡೋಕ್ಕೆ ಸಾಧ್ಯ. ಶನಿ ಒಬ್ಬ ಬಲವಾಗಿದ್ರೆ ಅಲ್ಲ, ರಾಹುವಿನ ಪೂರ್ಣ ದೃಷ್ಟಿ ಇರಬೇಕು ಆ ರಾಶಿಗೆ. ಯಾರು ದೇಶವನ್ನು ಬಿಡ್ತಾರೆ ಅಂದಾಗ ನೋಡಿ, ನೀವು ಬಹಳ ರಾಶಿಗಳನ್ನ, ಲಗ್ನಗಳನ್ನ, ನಾವು ಜಾತಕಗಳನ್ನ ನೋಡಿದಾಗ ಯಾವ ಜಾತಕದಲ್ಲಿ ರಾಹು ಪೂರ್ಣವಾದ ಫಲ ಇರುತ್ತೆ, ರಾಹುವಿನ ಪೂರ್ಣ ಅನುಗ್ರಹ ಇರುತ್ತೆ, ಆ ರಾಶಿಯವರು, ಆ ಲಗ್ನದವರಿಗೆ ದೇಶ ವಿದೇಶಗಳಲ್ಲಿ ಕೆಲಸ ಮಾಡೋ ಭಾಗ್ಯ ಸಿಕ್ಕತ್ತೆ. ಅದೇ ರೀತಿ ಆ ರಾಶಿಗಳಲ್ಲಿ ವಿಶೇಷವಾಗಿ ಕುಂಭರಾಶಿ, ಕುಂಭ ಲಗ್ನದವರಿಗೆ ಈ ರಾಶಿಗೆ ಪೂರ್ಣವಾದ ಬಲ ಇರುತ್ತೆ. ಮತ್ತು ನಾವೆಲ್ಲ ಶನೇಶ್ವರ ಅಂದಿದ ತಕ್ಷಣ ಏನು, ಶನೇಶ್ವರ ಅಂದಿದ ತಕ್ಷಣ ನಾವು ಹೋಗಿ ಶನಿವಾರನ ದರ್ಶನ ಮಾಡ್ತೀವಿ, ಹೋಗಿ KG ಗಟ್ಟಲೆ ಎಳ್ಳನ್ನು ಸಮರ್ಪಣೆ ಮಾಡ್ತೀವಿ, ತುಳಸಿಯನ್ನು ಸಮರ್ಪಣೆ ಮಾಡ್ತೀವಿ. ನೀವೆಲ್ಲ ಯಾವತ್ತು ಸಮರ್ಪಣೆ ಮಾಡ್ತೀರಾ ಹೇಳಿ? ಶನಿವಾರದ ದಿನ. ಶನಿವಾರಕ್ಕೂ ಶನೇಶ್ವರನಿಗೂ ಸಂಬಂಧವೇ ಇಲ್ಲ. ಏನಕ್ಕೆ ಅಂದಾಗ ಈ ಲಗ್ನದವರು, ಯಾರು ಮಕರ ಲಗ್ನದವರಾಗಿರಲಿ, ಕುಂಭ ಲಗ್ನದವರಾಗಿರಲಿ, ಈ ಲಗ್ನದವರು ಬುಧವಾರದಂದು ಶನೇಶ್ವರನಿಗೆ ಯಾವ ಸೇವೆ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿತ್ತು ಗೊತ್ತಿಯಾಗುತ್ತೆ. ನೀವು ಏನೇ ಕೆಲಸ ಮಾಡಬೇಕಾ, ಬುಧವಾರದತ್ತು ಹೋಗಿ ಆ ಶನೇಶ್ವರನ ಆರಾಧನೆ ಮಾಡಿ. ಶನೇಶ್ವರನಿಗೆ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕಾ, ಬುಧವಾರದತ್ತು ಮಾಡಿಸ್ಬೇಕು. ಪೂರ್ಣವಾದ ಬಲ, ಪೂರ್ಣವಾದ ಯಶಸ್ಸು. ಶನಿಗೂ ಶನಿವಾರಕ್ಕೂ ಸಂಬಂಧವಿಲ್ಲ. ಆದರೆ ನಾವು ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡಬೇಕು ಶನಿ 7.5 ಬಂದಾಗ ಅಂತ ಹೇಳ್ತೀವಿ. ನಾವು ವಿಷ್ಣು ಸಹಸ್ರನಾಮ ಏನಕ್ಕೆ ಪಾರಾಯಣ ಮಾಡಬೇಕು ಅದನ್ನು ನಾವು ಮುಂದಿನ ಒಂದು ಎಪಿಸೋಡಲ್ಲಿ ನೋಡೋಣ. ಆದರೆ ಇವಾಗ ನಾವು ಏನೇ ಕೇಳ್ತಿದ್ದೀವಿ ಇದನ್ನ ಅಂದಾಗ, ಶನೇಶ್ವರ ಶಿವನ ಒಂದು ಅಂಶ. ಹಾಗಾಗಿ ಅವನು ತುಳಸಿ ಪ್ರಿಯನೂ ಹೌದು, ಬಿಲ್ವ ಪ್ರಿಯನೂ ಅವನು. ಹಾಗಾಗಿ ನೀವು ಬುಧವಾರದೊತ್ತು ಶನೇಶ್ವರನ ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸಿರುತ್ತೆ. ಮತ್ತು ಈ ಲಗ್ನದವರಿಗೆ ಬಹಳ ತಿನ್ನುವ ಒಂದು ಹವ್ಯಾಸ ಇರುತ್ತೆ. ಈ ಲಗ್ನದವರು, ಈ ರಾಶಿಯವರು ಹುಡುಕೊಂಡು ಹೋಗಿ ತಿಂತಾ ಇರ್ತಾರೆ. ಆದ್ರಿಂದಾನೇ ಇವರಿಗೆ ಆರೋಗ್ಯ ಸಮಸ್ಯೆನೂ ಬೇಗ ಬರುತ್ತೆ. ಈ ಲಗ್ನದವ್ರಿಗೆ ಅವ್ರಿಗೆ ಸ್ಟಮಕ್ದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಹಿತಮಿತವಾಗಿ ಊಟವನ್ನು ಮಾಡಬೇಕು ಈ ಲಗ್ನದವರು. ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡಬೇಕು. ಇವರು ಈ ಲಗ್ನದವ್ರು ನಾವು ಬಹಳ ಜನ ನೋಡಿದ್ದೀವಿ, ನಾನ್ ವೆಜ್ ಪ್ರಿಯರು ಈ ಲಗ್ನದವರು. ಹಾಗಾಗಿ ಬಹಳ ಹಿತಮಿತವಾಗಿ ತಿನ್ನಬೇಕು. ಇಲ್ಲವಾದಲ್ಲಿ ಇವ್ರಿಗೆ ಬೇಗ ಸ್ಟಮಕ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆಸಿಡಿಟಿ ಬಂದ್ಬಿಡುತ್ತೆ ಈ ಲಗ್ನದವರಿಗೆ. ಅದಕ್ಕೋಸ್ಕರವಾಗಿ ಯಾರೇ ಆಗಿರಲಿ, ಮಕರ ಲಗ್ನದವರಾಗಿರಲಿ, ಕುಂಭ ಲಗ್ನದವರಾಗಿರಲಿ, ಶನಿಯ ಅಧಿಪತಿ ಬಂದಾಗ ಇವರು ಮಂದ ಸ್ಥಿತಿಗೆ ಹೋಗ್ತಾರೆ. ಶನಿ ಅಂದಾಗ ಮಂದ, ನಿಧಾನವಾಗಿ ಮಾಡೋದು ಯಾವುದೇ ಕೆಲಸ. ಇವಾಗ ಮೇಷರಾಶಿ ಅಂದ ತಕ್ಷಣ ಏನು ಅಂದಾಗ ಅವ್ರು ತುಂಬ ಬ್ರೈಟಾಗಿರ್ತಾರೆ, ಬೇಗ ಕೆಲಸ ಮಾಡಿಬಿಡ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಕುಂಭರಾಶಿ, ಮಕರ ರಾಶಿ ಅಂದಾಗ ಪೂರ್ಣವಾಗಿ ಮಂದ ಗುರುಗಳೇ ಅಂತಾರೆ. ಯಾಕೆ ಅಂದಾಗ ಶನಿ ಅಂದಾಗ ನಿಧಾನ, ಆದರೆ ನಿಧಾನವಾದರೂ ಪೂರ್ಣವಾದ ಕೆಲಸವನ್ನು ಮಾಡ್ತಾರೆ ಈ ಲಗ್ನದವರು. ಅದಕ್ಕೋಸ್ಕರವಾಗಿ ಮಕರ ಲಗ್ನನ ಬಿಡಪ್ಪ, ಅವನಿಗೆ ಜವಾಬ್ದಾರಿ ಜಾಸ್ತಿ. ಕುಂಭ ಲಗ್ನನ ಬಿಡಪ್ಪ, ಅವನಿಗೆ ಯಾವ ರೀತಿ ಅಂದಾಗ
ದುಡಿಮೆಯ ಮೂಲವನ್ನು ಹುಡುಕ್ತಾನೆ ಅವನು. ಕುಂಭ ಮೂಲದವರು ದುಡಿಮೆಯ ಮೂಲವನ್ನು ಹುಡುಕ್ತಾರೆ. ಮತ್ತೆ ಈ ರಾಶಿಗೆ ಬಲ ಯಾರು ಗೊತ್ತಾ? ಶನಿ ಬಲವಾದರೂ ಕೂಡ ಮಿತ್ರ ಶುಕ್ರನಾಗಿರ್ತಾನೆ. ಹಾಗಾಗಿ ಈ ರಾಶಿಯವರಿಗೆ, ಈ ಲಗ್ನದವರಿಗೆ ಶುಕ್ರನ ಒಂದು ಅನುಗ್ರಹ ಸದಾ ಇರುತ್ತೆ. ಅದಕ್ಕೆ ಇವರು ಲಕ್ಷ್ಮೀ ಪುತ್ರರು ಅಂತ ಹೇಳ್ತೀವಿ. ಕುಂಭ ಲಗ್ನದವರಾಗಿರ್ಲಿ, ಮಕರ ಲಗ್ನದವರಾಗಿರ್ಲಿ, ಇವ್ರಿಗೆ ಜೀವನದಲ್ಲಿ ಹಣಕಾಸಿನ ತೊಂದರೆ ಬರಲ್ಲ. ಶುಕ್ರನ ಅನುಗ್ರಹ, ಶನೇಶ್ವರನ ಮಿತ್ರನಾಗಿರೋದ್ರಿಂದ ನಾವು ಸಾಂದರ್ಭಿಕ ಶತ್ರು, ನೈಸರ್ಗಿಕ ಶತ್ರುಗಳು ಅಂತ ಹೇಳ್ತೀವಿ. ಆ ಸಮಯಕ್ಕೆ ಮಾತ್ರ ಶತ್ರು ಆಗುವನ್ನ ಸಾಂದರ್ಭಿಕ ಶತ್ರು. ನೈಸರ್ಗಿಕ ಶತ್ರು ಅಂದರೆ ತಲೆಮಾರುಗಳಿಂದ ಅವನು ನಮಗೆ ಶತ್ರುನೇ. ಅದೇ ರೀತಿಯಾಗಿ ಈ ನೈಸರ್ಗಿಕ ಶತ್ರುಗೂ ಸಾಂದರ್ಭಿಕ ಶತ್ರುಗೂ ಮಧ್ಯದಲ್ಲಿ ನಮಗೆ ಶುಕ್ರ ಬರೋದ್ರಿಂದ ಅವನಿಗೆ ಪೂರ್ಣವಾದ ಈ ಲಗ್ನದವರಿಗೆ, ಕುಂಭ ಲಗ್ನದವರಿಗೆ ಹಣಕಾಸಿನ ಅಭಾವವೇ ಬರಲ್ಲ. ಅವ್ರು ಹೆಂಗೆ ಅಂದರೆ ಎಲ್ಲೇ ಇದ್ರೂ ರಾಜರಾಗಿರ್ತಾರೆ ಅಂತ ಹೇಳುತ್ತೆ. ಅವ್ರಿಗೆ ಕಷ್ಟಪಡೋ ಅವಶ್ಯಕತೆಯೇ ಬರಲ್ಲ ಈ ಲಗ್ನದವರಿಗೆ. ಹಾಗಾಗಿ ಈ ಲಗ್ನದವರು ಬುಧವಾರದಂದು ವಿಶೇಷವಾಗಿ ಶನೇಶ್ವರನನ್ನ, ಮಹಾವಿಷ್ಣುವನ್ನ ಆರಾಧನೆ ಮಾಡಿದಾಗ ಜೀವನದಲ್ಲಿ ಸದಾ ಯಶಸ್ಸಿರುತ್ತೆ. ಕುಂಭ ಲಗ್ನದ ವಿಶೇಷತೆ ತಿಳಿಸ್ತಾ ಇದ್ರಿ ಗುರುಗಳೇ. ಇನ್ನು ಯಾವ ನದಿಯ ಸ್ನಾನ ಇವರು ಮಾಡಿದ್ರೆ ಒಳಿತು? ಈ ಲಗ್ನದವರು ಮಕರ ಲಗ್ನದವರಾಗಿರ್ಲಿ, ಕುಂಭ ಲಗ್ನದವರಾಗಿರ್ಲಿ, ಶನೇಶ್ವರ ಕ್ಷೇತ್ರ ಅಂದಾಗ ನಾವು ತಮಿಳುನಾಡಿನಲ್ಲಿ ತಿರುನಲ್ಲಾರ್ಗೆ ಹೋಗ್ತೀವಿ. ಆ ತಿರುನಲ್ಲಾರಲ್ಲಿ ನಾವು ನಳತೀರ್ಥ ಇದೆ. ಮತ್ತೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನಂದ್ರೆ, ನೀವು ಆ ಕ್ಷೇತ್ರಕ್ಕೆ ಹೋದಾಗ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಅಂದಾಗ ಆ ಕ್ಷೇತ್ರಕ್ಕೆ ಹೋಗಿದ ತಕ್ಷಣ ನಿಮಗೆ ಡೈರೆಕ್ಟ್ ಹೋಗಿ ಭಗವಂತನ ದರ್ಶನವನ್ನು ಯಾರೂ ಕೂಡ ಮಾಡಬಾರ್ದು. ನೀವು ಒಂದಿನ ಅಲ್ಲಿದ್ದು ಮಾರನೇ ದಿವಸ ಆ ಕ್ಷೇತ್ರಕ್ಕೆ ಹೋದಾದ ನಂತರ ಆ ಕ್ಷೇತ್ರದಲ್ಲಿ ನಿಮಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಎಣ್ಣೆಯನ್ನು ಕೊಡ್ತಾರೆ. ಅದನ್ನು ಹಚ್ಚಿ ತದನಂತರ ಆ ನದಿಯಲ್ಲಿ ಅಂದರೆ ಆ ತೀರ್ಥಕ್ಷೇತ್ರದಲ್ಲಿ ಆ ತೀರ್ಥ ಸ್ನಾನವನ್ನು ಮಾಡಿ ತದನಂತರ ವಸ್ತ್ರವನ್ನು ವಿಸರ್ಜನೆ ಮಾಡಿ ಭಗವಂತನ ದರ್ಶನವನ್ನು ಮಾಡಿದಾಗ ಮಾತ್ರ ಆ ತೀರ್ಥಕ್ಷೇತ್ರಕ್ಕೂ ಆ ತೀರ್ಥ ಸ್ಥಾನಕ್ಕೂ ನಿಮಗೂ ಫಲ ಸಿಗ್ಬೋದು. ಅದು ಬಿಟ್ಬಿಟ್ಟು ನಾವು ಹೋದ್ರಿ, ದರ್ಶನ ಮಾಡಿದ್ರಿ, ಗುರುಗಳು ಹೇಳಿದ್ರು ಅಂತ ಸ್ನಾನ ಮಾಡಿದ್ರಿ, ಬಂದ್ಬಿಟ್ರಿ ಅಂತ ಅಲ್ಲ. ಯಾವುದೇ ಕೆಲಸವನ್ನು ಮಾಡಿದಾಗ ಆ ಕೆಲಸಕ್ಕೆ ಅದರದೇ ಆದ ಕ್ರಮ ಇರುತ್ತೆ. ಆ ಕ್ರಮವನ್ನು ಮಾಡಿದಾಗ ಮಾತ್ರ ಆ ಕ್ಷೇತ್ರಕ್ಕೆ ಹೋಗಿದ್ದಕ್ಕೂ ನಿಮಗೂ ಫಲ ಸಿಕ್ಕೋದು. ಖಂಡಿತ ಗುರುಗಳೇ. ಕುಂಭ ಲಗ್ನದ ಒಂದು ಗುಣ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಜೊತೆಗೆ ಬುಧವಾರ ದಿನ ಶನೇಶ್ವರ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಒಳಿತನ್ನು ಕಾಣ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿರುವಂಥ ಮಾಹಿತಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಆಷಾಢ ಮಾಸದಲ್ಲಿ ಕಾಶಿಯ ಪ್ರವಾಸದ ಬಗ್ಗೆ ನೀವು ಕೂಡ ಕೈಗೊಳ್ಳಬೇಕು, ಜೊತೆಗೆ ಪಾಲ್ಗೊಳ್ಬೇಕು ಇದರಲ್ಲಿ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಇದರ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.